ನಮಸ್ತೆ ಕರ್ನಾಟಕ. ನಾನು ನವೀನ್ ಕುಮಾರ್ ಕೆ ಆರ್ ಫ್ರಮ್ ಟಿ.ಡಿ ಅಕಾಡೆಮಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಟಾಪಿಕ್ ಮನಿ ಮ್ಯಾನೇಜ್ಮೆಂಟ್. ಸೊ ಟ್ರೇಡರ್ಸ್ಗೆ ಕಾಮನ್ ಕ್ವಶನ್ ಇರುತ್ತೆ, ಏನಂತ, ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ಬೋದಾ ಅಂತ. ಸೊ ಕೆಲವೊಬ್ರು ಇನ್ವೆಸ್ಟಿಂಗ್ ಅಲ್ಲಿ ದುಡ್ಡು ಮಾಡ್ತಾ ಇರ್ತಾರೆ, ಕೆಲವೊಬ್ರು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಮಾಡ್ತಾ ಇರ್ತಾರೆ. ಸೊ ಅದೇ ತರ ಟ್ರೇಡಿಂಗ್ ಅಲ್ಲೂ ದುಡ್ಡು ಮಾಡ್ಬೋದಾ ಆಕ್ಚುಯಲ್ ಆಗಿ. ಸೊ ಈ ತರ ಕ್ವಶನ್ಸ್ ಗಳು ಇರುತ್ತೆ. ಸೊ ಇನ್ವೆಸ್ಟಿಂಗ್ ಗೆ ಸಪರೇಟ್ ಮತ್ತೆ ಟ್ರೇಡಿಂಗ್ ಗೆ ಸಪರೇಟ್ ಇರುತ್ತೆ. ಟ್ರೇಡಿಂಗ್ ಗೆ ಸಪರೇಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇರುತ್ತೆ, ಮನಿ ಮ್ಯಾನೇಜ್ಮೆಂಟ್ ಇರುತ್ತೆ. ಇನ್ವೆಸ್ಟಿಂಗ್ ಗೆ ಸಪರೇಟ್ ಮನಿ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ಇವಾಗ ನೀವು ಇನ್ವೆಸ್ಟಿಂಗ್ ಡೇಟಾ ತೆಗೆದು ನೋಡ್ತು ಅಂತಂದ್ರೆ 1999 ಇಂದ NSE ಡೇಟಾ ನೋಡ್ತು ಅಂತಂದ್ರೆ ಇಂಡೆಕ್ಸ್ ಆನ್ ಅನ್ ಆವರೇಜ್ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತಂದ್ರೆ 14.2% ರಿಟರ್ನ್ಸ್ ಕೊಟ್ಟಿದೆ ಆನ್ ಅನ್ ಆವರೇಜ್. ಸೊ ಲಾ ಆಫ್ ಆವರೇಜ್ ನ ನೀವು ಇಲ್ಲಿ ಗೊತ್ತಿರಬೇಕು. ಸೊ ಲಾ ಆಫ್ ಆವರೇಜ್ ಅಂತಂದ್ರೆ ಇವಾಗ 14.2% ಅಂದ್ರೆ ಪ್ರತಿ ಇಯರ್ ನಿಮಗೆ ಅಷ್ಟು ರಿಟರ್ನ್ಸ್ ಜನರೇಟ್ ಆಗಿರಲ್ಲ. ಸೊ ಒಂದೊಂದು ಇಯರ್ ಇವಾಗ 2008 ನೋಡ್ತು ಅಂತಂದ್ರೆ ಮಾರ್ಕೆಟ್ 52% ಕ್ರಾಶ್ ಆಗಿತ್ತು. ಸೊ ಅದೇ ತರ 2011 ಈ ತರ ಎಲ್ಲ ನಿಮಗೆ ರಿಟರ್ನ್ಸ್ ಕೊಟ್ಟಿರಲ್ಲ. 2018 ಅಲ್ಲಿ 52% ಕ್ರಾಶ್ ಆಗಿತ್ತಲ್ಲ. ಸೊ ಇವಾಗ ಯಾರೋ ಒಬ್ಬ ಇನ್ವೆಸ್ಟಿಂಗ್ ಮಾಡೋನ್ ಬಂತು ಅಂತ ಅಂದ್ರೆ 1 ಲಕ್ಷ ಕ್ಯಾಪಿಟಲ್ ಇಟ್ಕೊಂಡ್ಬಂದು ನನಗೆ ಅವನ ಆವರೇಜ್ 14% ನಿಫ್ಟಿ ರಿಟರ್ನ್ಸ್ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತು ಅಂತ ಅಂದ್ರೆ 2018 ಅಲ್ಲಿ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ 2019ಗೆ ಒಂದು 1 ಲ್ಯಾಕ್ ಇರೋದು 1,14,000 ಆಗಿರಲ್ಲ. ಯಾಕೆ ಅಂತಂದ್ರೆ ಅಲ್ಲಿ 52% ಮಾರ್ಕೆಟ್ ಕರೆಕ್ಷನ್ ಆಗಿರುತ್ತೆ. ಸೊ ಅದೇ ತರ ನೀವು ಇನ್ವೆಸ್ಟಿಂಗ್ ನ ಯಾವ ತರ ನೋಡ್ಬೇಕು ಅಂತಂದ್ರೆ ಆವರೇಜಿಂಗ್ ಅಲ್ಲಿ ನೋಡ್ಬೇಕು. ಸೊ 1 ಇಯರ್ ಅಲ್ಲೇ ನಿಮಗೆ 14.2% ರಿಟರ್ನ್ಸ್ ಕೊಡಲ್ಲ. ನೆಕ್ಸ್ಟ್ ನೀವು 3-4 ಇಯರ್ಸ್ ಕಂಟಿನ್ಯೂಸ್ ಆಗಿ ಇನ್ವೆಸ್ಟಿಂಗ್ ಅಲ್ಲಿ ಇತ್ತು ಅಂದಾಗ ಅವಾಗ ನಿಮಗೆ ಲಾಸ್ ಅಲ್ಲಿ ರಿಕವರಿ ಆಗಿ ಆವರೇಜ್ ಗೆ 14.2% ರಿಟರ್ನ್ಸ್ ಕೊಟ್ಟಿರುತ್ತೆ. ಸೊ ಪ್ರತಿ ಇಯರ್ ನಿಮಗೆ 14.2% ರಿಟರ್ನ್ಸ್ ಕೊಡಲ್ಲ. 1 ಇಯರ್ 2% ಕೊಟ್ಟಿರುತ್ತೆ, 1 ಇಯರ್ 10% ಕೊಟ್ಟಿರುತ್ತೆ, 1 ಇಯರ್ ಮೈನಸ್ ಕೊಟ್ಟಿರುತ್ತೆ. ಸೊ ಇದಕ್ಕೆ ನೀವು ಎಕ್ಸಾಂಪಲ್ ನೋಡ್ಬೇಕು ಅಂತಂದ್ರೆ ಇವಾಗ ವಿರಾಟ್ ಕೊಹ್ಲಿ ಮತ್ತೆ ಸಚಿನ್ ಅವ್ರದ್ದು ನೋಡ್ದು ಅಂತಂದ್ರೆ ಓಡಿ ಮತ್ತೆ ಟೆಸ್ಟ್ ಇದ್ರಲ್ಲೆಲ್ಲ ಆವರೇಜ್ ಒಂದು 50 ಅಂತ ಅನ್ಕೊಂಡ್ರೆ ಪ್ರತಿ ಮ್ಯಾಚ್ ಅವರು 50 ರನ್ಸ್ ನ ಸ್ಕೋರ್ ಮಾಡಲ್ಲ. ಒಂದ್ ಮ್ಯಾಚ್ ಅಲ್ಲಿ ಡಕ್ಔಟ್ ಆಯ್ತಾರೆ, ಒಂದ್ ಮ್ಯಾಚ್ ಅಲ್ಲಿ 50 ರನ್ಸ್ ಹೊಡಿತಾರೆ, ಒಂದ್ ಮ್ಯಾಚ್ ಅಲ್ಲಿ 100 ಹೊಡಿತಾರೆ, ಒಂದ್ ಮ್ಯಾಚ್ ಅಲ್ಲಿ 150 ಹೊಡಿತಾರೆ. ಸೊ ಈ ತರ ಆವರೇಜ್ ಆಗಿ ನಮ್ಗೆ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಆಗೋದು. ಸೊ ಸೇಮ್ ಇನ್ವೆಸ್ಟಿಂಗ್ ಅಲ್ಲೂ ಅಷ್ಟೇ. ಇನ್ವೆಸ್ಟಿಂಗ್ ಅಲ್ಲಿ ನಿಮಗೆ ಈ ತರ 14.2% ನಿಮ್ಗೆ ರಿಟರ್ನ್ಸ್ ಬರುತ್ತೆ. ಸೊ ಮತ್ತೆ ನೀವು ಆ 14.2% ನಮಗೆ ಇನ್ನೂ ಜಾಸ್ತಿ ರಿಟರ್ನ್ಸ್ ಬೇಕು ಅಂತಂದ್ರೆ ನೀವು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಬೇರೆ ಬೇರೆ ETFs ಗಳು ಇರುತ್ತೆ, ಆ ETFs ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ. ಸೊ ಇವಾಗ ನೀವು ಇನ್ವೆಸ್ಟಿಂಗ್ ಅಲ್ಲಿ ಬೇರಿಶ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಿತ್ತು ಅಂತಂದ್ರೆ ನಿಮ್ಮ ಇನ್ವೆಸ್ಟಿಂಗ್ ಜರ್ನಿ ಬಂದು ನೆಗೆಟಿವ್ ಇಂದಾನೇ ಶುರು ಆಗುತ್ತೆ. ನೆಗೆಟಿವ್ ಇಂದ ಆಲ್ಮೋಸ್ಟ್ ನಿಮ್ಗೆ 1 or 2 ಇಯರ್ಸ್ ಅದು ಸ್ವಲ್ಪ ಕಾಂಪೌಂಡಿಂಗ್ ಆಗಿ ಆಮೇಲೆ ನಿಮ್ಗೆ 3-4 ಇಯರ್ಸ್ ವರೆಗೂ ಇತ್ತು ಅಂತಂದ್ರೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ ಆನ್ ಅನ್ ಆವರೇಜ್ 14% ಅಂದ್ರೆ ಒಂದು 3 ಇಯರ್ಸ್ 4 ಇಯರ್ಸ್ಗೆ 36 ಇಂದ 48% ಆರೆಂಜ್ಗೆ ರಿಟರ್ನ್ಸ್ ಜನರೇಟ್ ಆಗಿರುತ್ತೆ. ಸೊ ಇನ್ವೆಸ್ಟಿಂಗ್ ಅಲ್ಲಿ ಲಾಂಗ್ ಟರ್ಮ್ ಇರೋದು ವೆರಿ ಇಂಪಾರ್ಟೆಂಟ್. ಸೊ ಈ ತರ ಲಾ ಆಫ್ ಆವರೇಜಿಂಗ್ ವರ್ಕ್ ಆಗೋದು. ಸೊ ಇವಾಗ ಹೇಳಿದೆಲ್ಲ ನಿಮಗೆ ಇನ್ವೆಸ್ಟ್ಮೆಂಟ್ ಗೆ ಯಾವ ತರ ರಿಟರ್ನ್ಸ್ ಜನರೇಟ್ ಆಗುತ್ತೆ ಒಂದೊಂದು ಆವರೇಜ್ ಅಂತ. ಸೊ ಇವಾಗ ನಿಮ್ಗೆ ಟ್ರೇಡಿಂಗ್ ಗೆ ಬಂತು ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ಮನಿ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಟ್ರೇಡಿಂಗ್ ಅಲ್ಲಿ ಮನಿ ಮ್ಯಾನೇಜ್ಮೆಂಟ್ ಯಾವ ತರ ಅಂತಂದ್ರೆ ಇವಾಗ ಲಾ ಆಫ್ ಅಕ್ಯುರಸಿ, ಇವಾಗ ಲಾ ಆಫ್ ಪ್ರಾಬಬಿಲಿಟಿ ಅಂತ ಇರುತ್ತೆ. ಸೊ ಇವಾಗ ಮಾರ್ಕೆಟ್ ವರ್ಕ್ ಆಗೋದು ಪ್ರಾಬಬಿಲಿಟಿ ಮೇಲೆ, ಇವಾಗ ಟ್ರೇಡಿಂಗ್ ವರ್ಕ್ ಆಗೋದು ಲಾ ಆಫ್ ಪ್ರಾಬಬಿಲಿಟಿ ಮೇಲೆ. ಸೊ ಲಾ ಆಫ್ ಪ್ರಾಬಬಿಲಿಟಿ ಅಂತ ಅಂದ್ರೆ ಸೊ ಇವಾಗ ನಿಮ್ದು ಯಾವ್ದೋ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇರ್ತೀರಾ, ಆ ಸ್ಟ್ರಾಟಜಿ ನಿಮಗೆ 80% ಅಕ್ಯುರಸಿ ಇರುತ್ತೆ. ಸೊ ನಾನು ಒಂದು 10 ಟ್ರೇಡ್ ತಗೋತು ಅಂತಂದ್ರೆ 8 ಟ್ರೇಡ್ ನನಗೆ ಪ್ರಾಫಿಟ್ ಆಗುತ್ತೆ, ಇನ್ನ 2 ಟ್ರೇಡ್ ಒಂದು ಸ್ಟಾಪ್ ಲಾಸ್ ಹೊಡಿಯುತ್ತೆ. ಸೊ ಈ ತರ ಅವ್ರದ್ದು ಮೈಂಡ್ ಸೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, 10 ಟ್ರೇಡ್ ಅಂತ ಅಂದ್ರೆ ಒಂದೊಂದು ಟ್ರೇಡಿಗೆ 10% ರಿಸ್ಕ್ ಅಂತ ಅವರು ಟ್ರೇಡ್ ನ ಪ್ಲಾನ್ ಮಾಡ್ತಾರೆ. ಸೊ ಟ್ರೇಡಿಂಗ್ ಅಲ್ಲಿ 10 ಟ್ರೇಡ್ ಅವ್ರದ್ದು ಸಕ್ಸಸ್ ಆಗೋ ರೇಷಿಯೋ ಕಡಿಮೆ ಇರುತ್ತೆ. ಯಾಕೆ ಅಂತಂದ್ರೆ ಅವ್ರಿನ್ನು ಬಿಗಿನರ್ಸ್ ಆಗಿರ್ತಾರೆ, ಅವ್ರ ಹತ್ರ ಸ್ಕಿಲ್ ಇರಲ್ಲ. ಸೊ ಅಲ್ಲಿ ನಿಮಗೆ 10 ಟ್ರೇಡ್ ಫೇಲ್ ಆಯ್ತು ಅಂತಂದ್ರೆ ನಿಮ್ದು ಕ್ಯಾಪಿಟಲ್ ವೈಪ್ ಔಟ್ ಆಗುತ್ತೆ. ಕ್ಯಾಪಿಟಲ್ ವೈಪ್ ಔಟ್ ಆಯ್ತು ಅಂತಂದ್ರೆ 1 ಲಕ್ಷ ಹೋಯ್ತು ಅಂತಂದ್ರೆ ಮತ್ತೆ ನೀವು ಟ್ರೇಡಿಂಗ್ ಗೆ ಬರಕ್ಕಾಗಲ್ಲ. ಸೊ ಅದೇ ಮೈಂಡ್ ಸೆಟ್ ಇಟ್ಕೊಂಡು ಮತ್ತೆ 70% ಅಕ್ಯುರಸಿ 80% ಅಕ್ಯುರಸಿ ಇರೋ ಸ್ಟ್ರಾಟಜೀಸ್ ಫಾಲೋ ಮಾಡಿ ಮತ್ತೆ ಅದೇ ತರ ಟ್ರೇಡ್ ಪ್ಲಾನ್ ಮಾಡುದು ಅಂತಂದ್ರೆ ಮತ್ತೆ ಕ್ಯಾಪಿಟಲ್ ವೈಪ್ ಔಟ್ ಆಗುತ್ತೆ. ಸೊ ನಿಮ್ದು ಆ ತರ ಪ್ರಾಬಬಿಲಿಟಿ ಯಾವ ತರ ಪ್ಲಾನ್ ಮಾಡ್ಬೇಕು ಅಂತಂದ್ರೆ 10 ಟ್ರೇಡಿಗಲ್ಲ, ಓವರ್ ಎ ಪೀರಿಯಡ್ ಆಫ್ 100 ಟ್ರೇಡಿಗೆ ನೀವು ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ 100 ಟ್ರೇಡ್ ತಗೋದು ಅಂತ ಅಂದ್ರೆ 80 ಟ್ರೇಡ್ಸ್ ನಿಮ್ದು ವಿನ್ನಿಂಗ್ ಪ್ರಾಬಬಿಲಿಟಿ ಮತ್ತೆ 20 ಟ್ರೇಡ್ಸ್ ಲೂಸಿಂಗ್ ಪ್ರಾಬಬಿಲಿಟಿ. ಸೊ ಈ ತರ ನೀವು ಪ್ಲಾನ್ ಮಾಡ್ಬೇಕು. ಸೊ 80 ಟ್ರೇಡ್ಸ್ ನಿಮ್ದು ವಿನ್ನಿಂಗ್ ಪ್ರಾಬಬಿಲಿಟಿ, 20 ಟ್ರೇಡ್ಸ್ ನಿಮ್ಗೆ ಲೂಸಿಂಗ್ ಪ್ರಾಬಬಿಲಿಟಿ ಇರುತ್ತಲ್ಲ, ಆ 20 ಟ್ರೇಡ್ಸ್ ನಿಮಗೆ ಫಸ್ಟ್ 10 ಟ್ರೇಡೇ ಲಾಸ್ ಆಗ್ಬೋದು. ಫಸ್ಟ್ 10 ಟ್ರೇಡೇ ಲಾಸ್ ಆಗಿ
ನೆಕ್ಸ್ಟ್ ಟ್ರೇಡ್ಸ್ ಗಳಲ್ಲಿ ಬಂದಿರೋ ಟ್ರೇಡ್ಸ್ ಗಳಲ್ಲಿ ನಿಮ್ಗೆ ಪ್ರಾಫಿಟ್ ಆಗ್ಬೋದು. ಐದರ್ ಇಲ್ಲ ಫಸ್ಟ್ ತಗೊಂಡಿರೋ 20 ಟ್ರೇಡ್ಗಳು ಲಾಸ್ ಆಗ್ಬೋದು, 20 ಟ್ರೇಡ್ಗಳು ಲಾಸ್ ಆಗಿ ನೆಕ್ಸ್ಟ್ 80 ಟ್ರೇಡ್ಗಳು ಸಕ್ಸಸ್ ಆಗ್ಬೋದು. ಸೊ ಈ ತರ ಪ್ರಾಬಿಲಿಟಿ ಇರೋ ಸ್ಟ್ರಾಟಜೀಸ್ ನ ಫಾಲೋ ಮಾಡ್ತಾ ಇದ್ದೀವಿ ಅಂದ್ರೆ ಈ ತರ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ನೀವು 10% ರಿಸ್ಕ್ ಕೊಡ್ತು ಅಂತ ಅಂದ್ರೆ ನಿಮ್ದು ಕ್ಯಾಪಿಟಲ್ ವೈಪ್ ಆಗೋ ಚಾನ್ಸಸ್ ಇರ್ತೈತೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಥಂಬ್ ರೂಲ್ ನ ಫಾಲೋ ಮಾಡ್ಬೇಕು. ಯಾವ ತರ ಅಂತಂದ್ರೆ 0.5% ಮತ್ತೆ 1% ರಿಸ್ಕ್ ಪರ್ ಟ್ರೇಡ್ ಅಂತ. ಸೊ ಈ ತರ ನೀವು ಫಾಲೋ ಮಾಡ್ತು ಅಂತ ಅಂದ್ರೆ ನಿಮ್ದು ಯಾವುದೇ ಕಾರಣಕ್ಕೂ ಕ್ಯಾಪಿಟಲ್ ವೈಪೌಟ್ ಆಗಲ್ಲ. ಸೊ 1% ರಿಸ್ಕ್ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ದು ಪ್ರಾಫಿಟ್ ಕಡಿಮೆ ಆಗುತ್ತೆ. ಸೊ ಪ್ರಾಫಿಟ್ ಕಡಿಮೆ ಆಯ್ತು ಅಂದಿದ ತಕ್ಷಣ ನೀವು ಫ್ರಸ್ಟ್ರೇಟ್ ಆಗಿ ರಿಸ್ಕ್ ನ ಜಾಸ್ತಿ ಮಾಡ್ತು ಅಂತ ಅಂದ್ರೆ ನಿಮ್ದು ಕ್ಯಾಪಿಟಲ್ ಜಾಸ್ತಿ ಹೋಗುತ್ತೆ. ಸೊ ನೀವು ಯಾವಾಗ್ಲೂ ಆಸ್ ಅ ಬಿಗಿನರ್ 1 ಇಯರ್ 2 ಇಯರ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗೋದು ಇಂಪಾರ್ಟೆಂಟ್. ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತಾನೆ ಇರುತ್ತೆ. ಸೊ ಬೇರೆ ಬೇರೆ ಸಿಚುವೇಶನ್ಸ್ ಗಳಲ್ಲಿ ಮಾರ್ಕೆಟ್ ಕರೆಕ್ಷನ್ಸ್ ಕೊಡುತ್ತೆ, ನ್ಯೂಸ್ಗಳು ಮತ್ತೆ ನಾರ್ಮಲ್ ಕರೆಕ್ಷನ್ಸ್ ಈ ತರ ಎಲ್ಲ ಕೊಡ್ತಾನೆ ಇರುತ್ತೆ. ಸೊ ಆ ತರ ಸಿಚುವೇಶನ್ಸ್ ಅಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಇಲ್ಲ ಅಂತಂದ್ರೆ ನಿಮ್ಗೆ ಏನು ಪ್ರಾಬಿಲಿಟಿ ಆಫ್ ಗೆಟಿಂಗ್ ಬಿಗ್ ಪ್ರಾಫಿಟ್ ಅದು ಮಿಸ್ ಆಗುತ್ತೆ. ಸೊ ಮೇನ್ ಏನು ಅಂತಂದ್ರೆ ಸ್ಟೇಯಿಂಗ್ ಇನ್ ದ ಗೇಮ್ ಇಸ್ ಇಂಪಾರ್ಟೆಂಟ್. ಸೊ ಸಡನ್ ಆಗಿ ನಾನು ಒಂದು ಟ್ರೇಡ್ ನ ಪ್ಲಾನ್ ಮಾಡ್ಬಿಟ್ಟು ಒಂದೇ ಒಂದು ಟ್ರೇಡ್ ಅಲ್ಲಿ ನನಗೆ 1 ಲಕ್ಷ ಬೇಕು, 50,000 ಬೇಕು ಇರೋ ಕ್ಯಾಪಿಟಲ್ ಅಲ್ಲೇ. ಸೊ ಆ ತರ ನೀವು ಮೈಂಡ್ ಸೆಟ್ ನ ಇಕ್ಕೊಂಬಾರ್ದು. ಯಾಕೆ ಅಂತಂದ್ರೆ ಟ್ರೇಡಿಂಗ್ ಅನ್ನೋದು ಲೈಫ್ ಟೈಮ್ ಇರೋದು. ಸೊ ಯಾವ್ದೋ ಒಂದು ದಿನ ಪ್ರಾಫಿಟ್ ಮಾಡಿ ಮತ್ತೆ ನೆಕ್ಸ್ಟ್ ದಿನ ಕ್ಯಾಪಿಟಲ್ ನ ವೈಪ್ ಔಟ್ ಮಾಡ್ಕೊತೀನಿ ಈ ತರ ಪ್ಲಾನ್ ಮಾಡ್ಬೋದು. ನಿಮ್ದು ಯಾವಾಗ್ಲೂ ಕನ್ಸಿಸ್ಟೆಂಟ್ ಆಗಿ ಸ್ಮಾಲ್ ಪ್ರಾಫಿಟ್ ನ ಅರ್ನ್ ಮಾಡೋ ಕಡೆ ಇರಬೇಕು. ಸೊ ಡೈಲಿ ನಿಮಗೆ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತಾನೆ ಇರುತ್ತೆ. ಸೊ ಮಾರ್ಕೆಟ್ ಆಪರ್ಚುನಿಟಿ ಕೊಟ್ಟಾಗ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂತಂದ್ರೆ ನೀವು ಟ್ರೇಡ್ ಮಾಡಕ್ಕೆ ಆಗಲ್ಲ. ಸೊ ಇವಾಗ ನಿಮಗೆ ಫ್ರಸ್ಟ್ರೇಟ್ ಆಗಿರ್ತೈತಿ. ಯಾವ ತರ 1 ಇಯರ್ 2 ಇಯರ್ಸ್ ಅಲ್ಲಿ ಬರೀ 1% ರಿಸ್ಕ್ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇರ್ತೀನಿ, ನನಗೆ ಕ್ಯಾಪಿಟಲ್ ಅಂದ್ರೆ ರಿಟರ್ನ್ಸ್ ಜನರೇಟ್ ಆಯ್ತಾ ಇರಲ್ಲ ಅಂತ. ಸೊ ನೀವು ಆ ರಿಸ್ಕ್ ನ ಯಾವಾಗ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ 1 ಇಯರ್ 2 ಇಯರ್ಸ್ ಅಲ್ಲಿ ನಿಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಸ್ಕಿಲ್ಸ್ ಡೆವಲಪ್ ಆಗಿರುತ್ತೆ. ಸೊ ಸ್ಕಿಲ್ಸ್ ಡೆವಲಪ್ ಆದಾಗ ನಿಮ್ಗೆ ಕಾನ್ಫಿಡೆನ್ಸ್ ಬಂದಾಗ ಅಟ್ಲೀಸ್ಟ್ ಸಮ್ ಅಮೌಂಟ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಒಂದು ಗ್ರೀನ್ ಝೋನ್ ನೋಡ್ತು ಅಂದಾಗ ಅವಾಗ ನೀವು ರಿಸ್ಕ್ ನ ಜಾಸ್ತಿ ಮಾಡ್ಕೋಬೇಕು. ಸೊ ರಿಸ್ಕ್ ನ ಯಾವಾಗ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಹತ್ರ ಸ್ಕಿಲ್ ಇರಬೇಕು, ಜೊತೆಗೆ ಮಾರ್ಕೆಟ್ ಆರೆಂಜ್ ಗೆ ಕರೆಕ್ಷನ್ ಕೊಟ್ಟಿರ್ಬೇಕು, ಒಳ್ಳೆ ಆಪರ್ಚುನಿಟಿ ಇರಬೇಕು. ಸೊ ಮಾರ್ಕೆಟ್ 10% 15% ಆ ತರ ಕರೆಕ್ಷನ್ ಕೊಟ್ಟಾಗ ನಿಮ್ಮ ಹತ್ರ ಸ್ಕಿಲ್ ಇರುತ್ತೆ. ಸೊ 2 ಇಯರ್ಸ್ ಟ್ರೇಡ್ ಮಾಡಿದ್ರ ಅಂತಂದ್ರೆ ಸುಮ್ನೆ ಏನು ನೀವು ಕಲ್ತೆ ಇಲ್ಲ ಮಾರ್ಕೆಟ್ ಅಲ್ಲಿ ಅಂತ ಇರಲ್ಲ. ಆವಾಗ ನೀವು 2% 3% ರಿಸ್ಕ್ ನ ಜಾಸ್ತಿ ಮಾಡ್ಕೋದು ಅಂತ ಅಂದ್ರೆ ಅದನ್ನ ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡ್ತು ಅಂತ ಅಂದ್ರೆ ನಿಮಗೆ ಬಿಗ್ ಪ್ರಾಫಿಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ತರ ನೀವು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಗಳನ್ನ ಗ್ರಾಬ್ ಮಾಡ್ಕೊಬೇಕು. ಸೊ ಅದಕ್ಕೆ ನೀವು ಸ್ಟೇಯಿಂಗ್ ಇನ್ ದ ಗೇಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಟೇಯಿಂಗ್ ಇನ್ ದ ಗೇಮ್ ಅಂತಂದ್ರೆ ನೀವು ಮನಿ ಮ್ಯಾನೇಜ್ಮೆಂಟ್ ನ ಈ ತರ ಮಾಡ್ಬೇಕು. ಸೊ ಇವಾಗ ನೀವು ಇವಾಗ ಅವಾಗ್ಲೇ ಎಕ್ಸಾಂಪಲ್ ಕೊಟ್ಟಿರ್ತಾರ 100 ಟ್ರೇಡ್ ಅಲ್ಲಿ 80 ಟ್ರೇಡ್ಸ್. ಸೊ ಯಾವ್ದೋ ಒಂದು ಸ್ಟ್ರಾಟಜಿ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ 80 ಟ್ರೇಡ್ಸ್ ಮತ್ತೆ 20 ಟ್ರೇಡ್ಸ್ ಲೂಸಿಂಗ್ ಟ್ರೇಡ್ಸ್. ಸೊ ನೀವು 100 ಟ್ರೇಡ್ಸ್ ನೀವು ಲಾಸ್ ಆಗಕ್ ಚಾನ್ಸೇ ಇಲ್ಲ. ಸೊ ಯಾಕೆ ಅಂತಂದ್ರೆ ಇದು ಸ್ಟಾಕ್ ಮಾರ್ಕೆಟ್ ಪ್ರಾಬಿಲಿಟಿ ಗೇಮ್. ಸೊ ಲಾ ಆಫ್ ಪ್ರಾಬಿಲಿಟಿ ಪ್ರಕಾರ ಏನು ಅಂತಂದ್ರೆ ಯಾವ್ದೋ ಒಂದು ಟ್ರೇಡ್ ಅಲ್ಲಿ ಲಾಸ್ ಮಾಡ್ಕೊಂಡಿರ್ತೀರ ಅಂದ್ರೆ ಇನ್ನೊಂದು ಯಾವ್ದ್ರಲ್ಲೂ ಒಂದು ಅಟ್ಲೀಸ್ಟ್ ಸಮ್ ಪ್ರಾಫಿಟ್ ಆದ್ರೂ ಮಾಡ್ಬೇಕಾಗಿರುತ್ತೆ. ಸೊ ನಿಮ್ದು ರಿಸ್ಕ್ 1% ಇತ್ತು ಅಂತಂದ್ರೆ ನಿಮ್ದು ವಿನ್ನಿಂಗ್ ಪ್ರಾಬಿಲಿಟಿ 1:2 1:3 ಆ ತರ ನೋಡ್ತು ಅಂದಾಗ ನಿಮ್ದು ಯಾವ್ದೋ ಒಂದು ಟ್ರೇಡ್ ಅಲ್ಲಿ ಲೂಸ್ ಆಗಿರೋದು 1:3 ಪ್ರಾಫಿಟ್ ಮಾಡ್ತು ಅಂತಂದ್ರೆ ನಿಮಗೆ ಇನ್ನು 2 ಚಾನ್ಸಸ್ ನೀವು ರಾಂಗ್ ಆಗಕ್ಕೆ ಆಪರ್ಚುನಿಟಿ ಇರುತ್ತೆ. ಸೊ ನೀವು 3 ಟ್ರೇಡ್ಸ್ 4 ಟ್ರೇಡ್ಸ್ ಅಲ್ಲಿ ಇಲ್ಲ 10 ಟ್ರೇಡ್ ಅಲ್ಲಿ ಲಾಸ್ ಆಗಿತ್ತು ಅಂತಂದ್ರೆ 1:3 ನೀವು ಮೇಂಟೈನ್ ಮಾಡ್ತು ಅಂತಂದ್ರೆ 2-3 ಟ್ರೇಡ್ ಸಾಕು, ಆಲ್ಮೋಸ್ಟ್ ನಿಮ್ದು ಬ್ರೇಕ್ ಇವನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಂಗಿದ್ದಾಗ ರಾದರ್ ದಾನ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ಸ್ಟ್ರಾಟಜಿ, ಸೊ ಫಸ್ಟ್ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಟ್ರೇಡ್ ಮ್ಯಾನೇಜ್ಮೆಂಟ್. ಸೊ ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ದು ಅಂತಂದ್ರೆ ನೆಕ್ಸ್ಟ್ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ಸ್ಟ್ರಾಟಜಿಗೆ. ಸೊ ಈ ತರ ಮನಿ ಮ್ಯಾನೇಜ್ಮೆಂಟ್ ನ ಟ್ರೇಡಿಂಗ್ ಗೆ ಪರ್ಟಿಕ್ಯುಲರ್ ಆಗಿ 1% ಪರ್ ಟ್ರೇಡ್ ಈ ತರ ಮಾಡ್ತು ಅಂತಂದ್ರೆ ನೀವು ಏನೇ ಮಾಡಿದ್ರು 2 ವರ್ಷ 3 ವರ್ಷ ಆದ್ರೂ ನಿಮ್ದು ಕ್ಯಾಪಿಟಲ್ ವೈಪೌಟ್ ಆಗಕ್ ಚಾನ್ಸೇ ಇಲ್ಲ. ಸೊ ಇವಾಗ ನೀವು 1% ಪರ್ ಟ್ರೇಡ್ ರಿಸ್ಕ್ ಇಡ್ಕೋತು ಅಂತಂದ್ರೆ ನಿಮಗೆ ಫ್ರಸ್ಟ್ರೇಟ್ ಆಗುತ್ತಲ್ವಾ. ಜಾಸ್ತಿ ಕಡಿಮೆ ರಿಟರ್ನ್ಸ್ ಬರುತ್ತೆ, ಜಾಸ್ತಿ ರಿಟರ್ನ್ಸ್ ಬರ್ತಾ ಇಲ್ಲ. ಸೊ ಇವಾಗ 3 to 4% ಪರ್ ಮಂತ್ ಅರ್ನ್ ಮಾಡ್ತು ಅಂತಂದ್ರೆ 1 ಲಕ್ಷಕ್ಕೆ 3,000-4,000 ಸಾವಿರ ಅಷ್ಟೇ ಬರುತ್ತೆ ರಿಟರ್ನ್ಸ್. ನನಗೆ ಇನ್ನು ಅದಕ್ಕಿಂತ ಜಾಸ್ತಿ ಬೇಕು. 3,000-4,000 ಸಾವಿರದಲ್ಲಿ ನಮ್ಮ ಮನೆ ನಡ್ಸಕ್ಕಾಗಲ್ಲ, ನನಗೆ ಎಕ್ಸ್ಪೆನ್ಸಸ್ಗಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಟ್ರೇಡಿಂಗ್ ಆಸ್ ಅ ಕರಿಯರ್ ಈ ತರ ನೋಡೋಕ್ಕಾಗಲ್ಲ, ಟ್ರೇಡಿಂಗ್ ಆಸ್ ಅ ಬಿಸ್ನೆಸ್ ಈ ತರ ನೋಡೋಕ್ಕಾಗಲ್ಲ. ಸೊ ನೀವು ಯಾವಾಗ್ಲೂ ಲಾಂಗರ್ ಪರ್ಸ್ಪೆಕ್ಟಿವ್ ಅಲ್ಲಿ ಮತ್ತೆ ಬಿಗ್ಗರ್ ಅಮೌಂಟ್ ಅಲ್ಲಿ ನೋಡ್ಬೇಕಾಗುತ್ತೆ. ಸೊ ಇವಾಗ ನಿಮಗೆ 1 ಲಕ್ಷಕ್ಕೆ 3 to 4% ನಿಮ್ಗೆ ಅರ್ನ್ ಮಾಡ್ತಾ ಇರೋದು ಪರ್ ಮಂತ್ ಕಡಿಮೆ ಅಂತ ಅನ್ಸ್ಬೋದು. ಅದೇ ನಿಮಗೆ
10 ಲಕ್ಷ ಇತ್ತು, 20 ಲಕ್ಷ ಇತ್ತು, 50 ಲ್ಯಾಕ್ಸ್ ಇತ್ತು, 1 crore ಇತ್ತು ಅಂತಂದ್ರೆ 1 crore ನಿಮಗೆ 3 to 4% ಅಂತಂದ್ರೆ ನಿಮಗೆ ಅಲ್ಲಿ 3 to 4 lakhs ಆಗುತ್ತೆ. ಸೊ ಈ ತರ ನಿಮ್ಗೆ ಇವಾಗ 1 ಲಕ್ಷ ಕ್ಯಾಪಿಟಲ್ ನ ಯೂಸ್ ಮಾಡಿ ಟ್ರೇಡ್ ಮಾಡ್ತಾ ಇದೀರಾ ಅಂತಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬಂತು ಅಂತಂದ್ರೆ ನೀವು ಅಟ್ಲೀಸ್ಟ್ 2 to 3 lakhs ಮತ್ತೆ ನೀವು ಜಾಬ್ ಮಾಡೋ ಇಲ್ಲ ಬೇರೆ ಕಡೆ ಅರೇಂಜ್ ಮಾಡಕ್ ಆಗುತ್ತೆ. ಅದು ಯಾವಾಗ ಬರುತ್ತೆ ಅಂದಾಗ ನೀವು ಸ್ಕಿಲ್ ನ ಡೆವಲಪ್ ಮಾಡಿದಾಗ. ಸೊ ಮನಿನ ಅರೇಂಜ್ ಮಾಡ್ಬೋದು, ಸೊ ಸ್ಕಿಲ್ ನ ನೀವು ಅರೇಂಜ್ ಮಾಡಕ್ ಆಗಲ್ಲ. ಸೊ ಸ್ಕಿಲ್ ನ ನೀವು ಡೆವಲಪ್ ಮಾಡ್ಕೊಬೇಕು. ಸೊ ಸ್ಕಿಲ್ ಡೆವಲಪ್ ಮಾಡ್ಕೊಬೇಕು ಅಂತಂದ್ರೆ 2 to 3 years ಅಟ್ಲೀಸ್ಟ್ ನೀವು ಮಾರ್ಕೆಟ್ ಅಲ್ಲಿ ಇರಬೇಕು ಅಂತಂದ್ರೆ ನಿಮ್ಮ ಹತ್ರ ಕ್ಯಾಪಿಟಲ್ ಇರಬೇಕು. ಸೊ ಈ ತರ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರೋದ್ರಿಂದ ನೀವು ಮನಿ ಮ್ಯಾನೇಜ್ಮೆಂಟ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ ರಾದರ್ ದನ್ ಸ್ಟ್ರಾಟಜಿ. ಸೊ ಸ್ಟ್ರಾಟಜಿ ಅಂತ ಹೋಗೋ ಬದಲು ಇವಾಗ ಸ್ಟ್ರಾಟಜಿನಲ್ಲಿ ನೀವು 50% ಅಕ್ಯುರಸಿ ಆ ತರ 40% ಅಕ್ಯುರಸಿ ಕೊಡುವಂತ ಸ್ಟ್ರಾಟಜೀಸ್ಗಳಲ್ಲೂ ನಿಮಗೆ ಕರೆಕ್ಟಾಗಿ ರಿಸ್ಕ್ ರಿವಾರ್ಡ್ ನ ಫಾಲೋ ಮಾಡ್ತು ಅಂತ ಅಂದ್ರೆ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ ಚಾನ್ಸಸ್ ಇರುತ್ತೆ. ಸೊ 1:2 ರಿಸ್ಕ್ ರಿವಾರ್ಡ್ ಕೊಡುವಂತ ಸ್ಟ್ರಾಟಜೀಸ್ಗಳನ್ನ ಫಾಲೋ ಮಾಡ್ತು ಅಂದ್ರೆ 50% ಅಕ್ಯುರಸಿನೆಲ್ಲ ನಿಮಗೆ ಓವರ್ ಆಲ್ ಪ್ರಾಫಿಟ್ ಅಲ್ಲೇ ಇರ್ತೀರ. ಸೊ 1:3 ಕೊಡುವಂತ ಸ್ಟ್ರಾಟಜೀಸ್ಗಳನ್ನ 40% ಅಕ್ಯುರಸಿ ಇರೋ ಸ್ಟ್ರಾಟಜೀಸ್ ನ ಫಾಲೋ ಮಾಡಿದ್ರೆ ಸಾಕು, ನೀವು ಓವರ್ ಆಲ್ ಪ್ರಾಫಿಟ್ ಅಲ್ಲಿ ಇರ್ತೀರ. ಸೊ ನೀವು ಸ್ಟ್ರಾಟಜಿಯಿಂದ ಹೋಗೋ ಬದಲು ಫಸ್ಟ್ ಪ್ರಿಯಾರಿಟಿ ಮನಿ ಮ್ಯಾನೇಜ್ಮೆಂಟ್ ಕೊಡಿ. ಸೊ ನೆಕ್ಸ್ಟ್ ಪ್ರಿಯಾರಿಟಿ ಬೇರೆ ಕೊಡಿ. ಈ ತರ ಮನಿ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು, ರಿಸ್ಕ್ ರಿವಾರ್ಡ್ ಯಾವ ತರ ಇಟ್ಕೊಬೇಕು, ಸೊ ಈ ತರ ಮೈಕ್ರೋ ಟೀಚಿಂಗ್ ಎಲ್ಲ ನಮ್ಮ TD ಅಕಾಡೆಮಿನಲ್ಲಿ ಚೆನ್ನಾಗಿ ಮಾಡ್ತೀವಿ. ಸೊ ನಿಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆವಿ ಇಂಟ್ರೆಸ್ಟ್ ಇತ್ತು, ಕಲಿಬೇಕು, ಈ ತರ ಪಾಯಿಂಟ್ಸ್ಗಳನ್ನ ನಾವು ಕಲಿಬೇಕು ಅಂತಂದ್ರೆ ನಮ್ಮ TD ಅಕಾಡೆಮಿಗೆ ಜಾಯ್ನ್ ಆಗಿ ಸೊ ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರ್ಗಿ ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ, ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್.